ನೀನ್ ಹೇಳಿದ ಹುಡುಗಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದಳ? ಇಲ್ಲ ಪುರೋಹಿತ್ರೆ, ಹೇಳಲಿಲ್ಲ. ಆದ್ರೆ ಬರ್ತಾಳೆ. ಮತ್ ಯಾಕಷ್ಟು ನಂಬಿಕೆ? ಪ್ರೀತಿ ಪುರೋಹಿತ್ರೆ. ಏನೋ ಎಷ್ಟೇ ಕಷ್ಟ ಬಂದ್ರೂ ಕೂಡ ಧೈರ್ಯವಾಗಿ ನಿಂತ್ಕೋತೀನಿ ಅಂತ ಗೊತ್ತಿದ್ದು ಇಷ್ಟು ಪರೀಕ್ಷೆಗಳನ್ನ ಕೊಡ್ತಿದ್ಯಾ ಸ್ವಾಮಿ? ನಾನು ಹೀಗಿರೋದಕ್ಕೆ ಕಾರಣನೇ ನನ್ನ ಕುಟುಂಬ. ಅವ್ರ ಕಣ್ಣಲ್ಲಿ ಸಂತೋಷನ ನೋಡ್ಬೇಕು ಅನ್ಕೊಂಡೆ, ಆದ್ರೆ ಕಣ್ಣೀರನ್ನು ಒರೆಸ್ಬೇಕು ಅಂತ ಕನ್ಸಲ್ ಕೂಡ ಕೇಳ್ಕೊಳ್ಳಿಲ್ಲ. ಒಂದ್ ಕಡೆ ಅಪ್ಪನ ಆಪರೇಷನ್, ಇನ್ನೊಂದ್ ಕಡೆ ಇನ್ಸ್ಟಿಟ್ಯೂಟ್ಗೋಸ್ಕರ ತಗೊಂಡಿರೋ ಲೋನು. ಕಟ್ಲಿಲ್ಲ ಅಂದ್ರೆ ಸಂಧ್ಯಾ ಜೀವನ. ಈ ಸಮಸ್ಯೆಗಳಿಗೆಲ್ಲ ಪರಿಹಾರನ ನೀನೇ ತೋರ್ಸು ತಂದೆ, ತೋರ್ಸು. ಏನ್ ಪುರೋಹಿತ್ರೆ, ಅವನ್ ಯಾರು ಬೆಳಗ್ಗೆಯಿಂದ ಅಲ್ಲೇ ಕೂತ್ಕೊಂಡಿದ್ದಾನೆ? ಯಾವ್ದೋ ಹುಡುಗಿ ಬರುತ್ತೆ ಅಂತ ಕಾಯ್ತಿದ್ದಾನಮ್ಮ. ಆ ಹುಡುಗಿ ಬರ್ತಾನೂ ಇಲ್ಲ, ಇವನ್ ಹೋಗ್ತಾನೂ ಇಲ್ಲ. ನೋಡೋದಕ್ಕೆ ದೊಡ್ಡ ಮನೆ ಹುಡುಗನ್ ತರ ಕಾಣ್ತಾನೆ. ಪಾಪ ಏನ್ ಕರ್ಮನೋ ಏನೋ. ಹೀಗ್ ಮಾತಾಡೋ ಬದ್ಲು ಅವ್ನ್ ಯಾರು ಅಂತ ವಿವರ ತಿಳ್ಕೊಂಡು ಮನೆಗ್ ಫೋನ್ ಮಾಡಿ ಪುರೋಹಿತ್ರೆ. ಅವ್ರ ಕಡೆಯವ್ರು ಬಂದು ಕರ್ಕೊಂಡು ಹೋಗ್ತಾರಲ್ವಾ? ಸರಿನಮ್ಮ. ನೋಡಪ್ಪ, ಈ ಪ್ರಸಾದನಾದ್ರೂ ತಗೊಳಪ್ಪ. ಬೇಡ ಪುರೋಹಿತ್ರೆ, ನನಗೆ ಹಸುವಿಲ್ಲ. ಬೆಳಿಗ್ಗೆಯಿಂದ ಒಂದೇ ಸಮ ಹೀಗೆ ಕೂತಿದ್ಯಾ. ನಿನ್ನ ನೋಡ್ತಿದ್ರೆ ಹೊಟ್ಟೆ ಚುರ್ರ ಅಂತಿದೆ. ತಗೊಳಪ್ಪ. ಅಷ್ಟಕ್ಕೂ ಯಾರಪ್ಪ ನೀನು? ನಿನ್ನ ಹೆಸರೇನು? ನಿನ್ ಮನೆ ಎಲ್ಲಿ? ನನ್ನ ಹೆಸರು ರಾಹುಲ್. ಸರಸು ಗಂಡ ನಾನು. ಅದೇನಪ್ಪ ಹೀಗೆ ಹೇಳ್ತಿದ್ಯಾ? ನಿಮ್ ಮನೆಯವ್ರ ಬಗ್ಗೆ ಹೇಳಿದ್ರೆ ತಾನೇ ನೀನ್ ಯಾರು ಅಂತ ಗೊತ್ತಾಗೋದು. ನನಗೆ ಸರಸ್ವನ ಬಿಟ್ರೆ ಬೇರೆ ಯಾರೂ ಇಲ್ಲ. ಇದ್ರೂ ಅವಶ್ಯಕತೆ ಇಲ್ಲ. ಹುಡ್ಗ ನಮ್ ವಾಗ್ದೇವಮ್ಮ ಮಗ ಅಲ್ವಾ? ಹೌದು ಅದ್ಕೆ, ರಾಹುಲ್ ಅವ್ರ ಹಾಗೇನೇ ಇದ್ದಾರೆ. ಏನಮ್ಮ, ನಿಮ್ಗೆ ಅವ್ರು ಗೊತ್ತಾ? ಗೊತ್ತು ಪುರೋಹಿತ್ರೆ. ಅವನ ಮನೆ ನಂಬರ್ ನಿಮ್ಮ ಹತ್ರ ಇದೆಯಾ? ಇದೆ. ಹಲೋ ಅಮ್ಮ, ನಮಸ್ಕಾರಮ್ಮ. ನಾನು ಶಿವಾಲಯ ಪೂಜಾರಿ ಮಾತಾಡ್ತಿದ್ದೀನಿ. ನನ್ನ ಹೆಸರು ರಾಮಾಚಾರಿಮ್ಮ. ಅದು ಏನಿಲ್ಲಮ್ಮ, ನಿಮ್ಮ ಮಗ ರಾಹುಲ್ ಅವರು
ಬೆಳಿಗ್ಗೆಯಿಂದ ದೇವಸ್ಥಾನದಲ್ಲೇ ಕೂತಿದ್ದಾರೆ. ದೇವಸ್ಥಾನದಲ್ಲ? ಅವನು ಅಲ್ಲಿ ಯಾಕಿದ್ದಾನೆ? ನಿಮ್ ಸೊಸೆ ಸರ್ಸು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲೇ ಕಾಯ್ಕೊಂಡು ಕೂತಿದ್ದಾರೆ. ತುಂಬಾ ಹೊತ್ತಿನಿಂದ ಇಲ್ಲೇ ಕೂತಿದಾರಮ್ಮ. ಅವ್ರು ಬರ್ತಾ ಇಲ್ಲ, ಇವ್ರು ಹೋಗ್ತಾ ಇಲ್ಲ. ಒಂದ್ಸತಿ ನೀವು ಬಂದು ಏನಾದ್ರೂ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತೀರಾ ಅಂತ ಫೋನ್ ಮಾಡಿದ್ನಮ್ಮ. ಸರಿ ಪುರೋಹಿತ್ರೆ, ನಾನು ಈಗಲೇ ದೇವಸ್ಥಾನಕ್ಕೆ ಬರ್ತೀನಿ. ಹಾಗೆ ಆಗ್ಲಮ್ಮ. ಏನಾಯ್ತು ವಾಗ್ದೇವಿ? ರಾಹುಲ್ ಬೆಳಗ್ಗೆಯಿಂದ ದೇವಸ್ಥಾನದಲ್ಲೇ ಇದ್ದಾನೆ. ಮತ್ತೆ ಅಲ್ಲಿಗೆ ಯಾಕೆ ಹೋಗಿದ್ದಾನೆ? ಇನ್ಯಾತಕ್ಕೆ? ಆ ಸರ್ಸು ಬರ್ತಾಳೆ ಅಂತ ದೇವಸ್ಥಾನದಲ್ಲಿ ಕಾಯ್ಕೊಂಡು ಕೂತಿದ್ದಾನಂತೆ. ನಮ್ಮ ಮಗ ಆಗಿರೋದ್ರಿಂದ ಅವನ ಪರಿಸ್ಥಿತಿ ನಮಗೆ ಅರ್ಥ ಆಗುತ್ತೆ. ಆದ್ರೆ ಬೇರೆಯವ್ರಿಗೆ ಒಂಥರ ಆಡಾಗಿ ಕಾಣಿಸುತ್ತಲ್ವಾ? ಪುರೋಹಿತರು ಫೋನ್ ಮಾಡಿ ಬಂದು ಮನೆ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಈಗಲೇ ಹೋಗಿ ಕರ್ಕೊಂಡ್ ಹೋಗೋಣ ಬಾ. ನಾನು ಬರ್ತೀನಿ ಆಂಟಿ. ಮೇಡಮ್ಗೂ ನಮಗೂ ಇನ್ನ ಎಷ್ಟು ದಿನನೋ ಈ ಟಾರ್ಚರ್. ಟಾರ್ಚರ್? ಏನ್ ಟಾರ್ಚರು? ರಾಹುಲ್ ಪರಿಸ್ಥಿತಿ ಗೊತ್ತಿದ್ದು ಕೂಡ ಯಾಕೆ ಹೀಗೆ ಮಾತಾಡ್ತಿದ್ಯಾ ನೀನು? ಮೇಡಮ್ಮೇ ಆ ಹುಡುಗಿ ಸರ್ಸು ಅಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಅಣ್ಣ ಮಾತ್ರ ಯಾಕೆ ಒಪ್ಕೋತಿಲ್ಲ? ರಾಹುಲ್ ಸರ್ಸುನ ಎಷ್ಟು ಲವ್ ಮಾಡ್ತಿದ್ನೋ ನಮ್ಗೆಲ್ರಿಗೂ ಗೊತ್ತು. ದೂರ ಆಗಿರೋ ವ್ಯಕ್ತಿ ವಾಪಸ್ ಬಂದ್ರೆ ಆ ನಿಜಾನ ನಂಬೋದು ಕಷ್ಟ ಆಗತ್ತೆ ನವ್ಯ. ಅವನಾಗ ಅವನೇ ಅರ್ಥ ಮಾಡ್ಕೋಬೇಕೆ ಹೊರತು ಯಾರು ಹೇಳಿದ್ರು ಅವ್ನು ಕೇಳಲ್ಲ. ಯಾಕಂದ್ರೆ ಸರ್ಸು ಮೇಲೆ ಅವನಿಗಿರೋ ಪ್ರೀತಿ ಅಂಥದ್ದು. ಬಾ ಮಗನೆ, ಮನೆಗೆ ಹೋಗೋಣ ಬಾ. ನಾನ್ ಬರಲ್ಲ ಡ್ಯಾಡ್. ನನಗೋಸ್ಕರ ಸರ್ಸು ಬರ್ತಾಳೆ. ಹಾಗಂತ ನಿನ್ನ ಹತ್ರ ಅವಳು ಹೇಳಿದಾಳ? ಇಲ್ಲ ಡ್ಯಾಡ್. ಆದ್ರೆ ನನಗ್ ಗೊತ್ತು, ಬರ್ತಡೇ ದಿವ್ಸಾನೆ ಹೇಗೆ ಸಡನ್ ಆಗಿ ಬಂದು ನನಗೆ ಸರ್ಪ್ರೈಸ್ ಕೊಟ್ಲೋ, ಇವತ್ತು ಹಾಗೆ ಖಂಡಿತವಾಗ್ಲೂ ಬರ್ತಾಳೆ. ನನಗ ನಂಬಿಕೆ ಇದೆ ಡ್ಯಾಡ್, ನನಗ ನಂಬಿಕೆ ಇದೆ. ನೀವು ನನ್ನ ನಂಬದೇ ಇದ್ರು ಆ ದೇವರು ನನ್ನ ಸಪೋರ್ಟ್ಗೆ ಖಂಡಿತವಾಗ್ಲೂ ಇದ್ದಾನೆ. ಅದಕ್ಕೆ ಆ ದೇವ್ರ ಸಾಕ್ಷಿಯಾಗೆ ನನ್ನ ಸರ್ಸುನ ಕರ್ಕೊಂಡು ಮನೆಗೆ ಬಂದೇ ಬರ್ತೀನಿ. ಅಯ್ಯೋ, ಅವಳು ಸರ್ಸು ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ಲ ರಾಹುಲ್. ಇವಳು ಸರ್ಸು ಅಲ್ಲ ಕಣೋ, ಇವಳು ಯಾರೋ ಬೇರೆ ಹುಡುಗಿ. ನನ್ನ ಹೃದಯ, ನನ್ನ ಉಸಿರು, ನನ್ನ ಪ್ರಾಣ, ನನ್ನ ಪ್ರೀತಿ ಎಲ್ಲಾನು ಒಂದೇ ಆಗಿರ್ಬೇಕಾದ್ರೆ ಸರಸು ಮಾತ್ರ ಇಬ್ರು ಯಾಕಾಗ್ತಾಳೆ, ಹೇಗಿರ್ತಾಳೆ? ಇಷ್ಟು ದಿನ ನನ್ನನ್ನ ಹುಚ್ಚ ಅಂತಂದು ಈಗ ನೀವು ಹುಚ್ಚಕತೆ ಹೇಳ್ತಾ ಇದ್ದೀರಾ? ನೀನ್ ಹುಚ್ಚ ಅಲ್ಲ ಕಣೋ ಮಗನೆ, ನನ್ನನ್ನು ಹುಚ್ಚಲಾಗಿ ಮಾಡಿ ಸಂಕಟ ಪಡೋ ಹಾಗೆ ಮಾಡ್ತಾ ಇದೀಯ. ನಿಜ ಹೇಳ್ತಿದ್ರು ನೀನ್ ನಂಬದೆ ಹೋದ್ರೆ ನಾನು ಏನೋ ಮಾಡ್ಲಿ. ಏನು ಮಾಡಬೇಡ, ದಯವಿಟ್ಟು ಎಲ್ರು ಇಲ್ಲಿಂದ ಹೊರಟು ಹೋಗಿ. ಸಾಕು, ನೀನ್ ಇಲ್ಲೇ ಇದ್ರೆ
ಬರೋ ನನ್ನ ಸರಸು ಕೂಡ ನಿನ್ನ ನೋಡಿ ವಾಪಸ್ ಹೊರಟೋಗ್ತಾಳೆ. ಡ್ಯಾಡ್ ಪ್ಲೀಸ್ ದಯವಿಟ್ಟು ನನ್ನ ಕಣ್ಣೆದುರುಗಡೆಯಿಂದ ಇವ್ರನ್ನ ಕರ್ಕೊಂಡು ಹೋಗಿ. ಅವಳು ಸರಸು ಅಲ್ಲ ನಂಬೋ ಅಂದ್ರೆ ಬರ್ತಾಳೆ ಇರ್ತೀನಿ ಅಂತಿದ್ದಾನಲ್ಲ. ಯಾಕೆ ನಿಜವಾಗ್ಲೂ ಅವಳು ಬಂದ್ರೆ ರಾಹುಲ್ನ ಪಡ್ಕೊಳ್ಳೋದು ಇಂಪಾಸಿಬಲ್. ಇಷ್ಟು ದಿನ ವೇಟ್ ಮಾಡಿದ ನನ್ನ ಪ್ಲೇಸ್ ರೀಪ್ಲೇಸ್ ಆಗುತ್ತೆ. ಹಾಗಾಗ್ಬಾರ್ದು ಅಂದ್ರೆ ಆಂಟಿ ಇಲ್ಲಿಂದ ಮೊದಲು ಕರ್ಕೊಂಡು ಹೋಗ್ಬೇಕು. ಆಂಟಿ, ರಾಹುಲ್ ನಮ್ಮ ಮಾತನ್ನ ಕೇಳೋ ಥರ ಕಾಣ್ತಿಲ್ಲ. ನೀವು ಕೇಳ್ತಾ ಇದ್ರೆ ಹೀಗೆ ಮೊಂಡನ್ ಥರ ಮಾತಾಡ್ತಿರ್ತಾನೆ. ನಾವು ಹೋಗೋಣ ಆಂಟಿ. ಆ ಹುಡುಗಿ ಬರಲಿಲ್ಲ ಅಂದ್ರೆ ಎಷ್ಟೇ ಲೇಟ್ ಆದರೂ ಅವನೇ ಮನೆಗೆ ಬರ್ತಾನೆ. ನೀವು ಬನ್ನಿ ಆಂಟಿ. ನಾನು ಒಂಟಿಯಾಗಿ ಮನೆಗೆ ಬರ್ತೀನಿ ಅನ್ನೋದು ನಿಮ್ಮ ಭ್ರಮೆ. ನಾನು ಕೂಡ ಮನೆಗೆ ಬರೋದಿಲ್ಲ ಪ್ರೀತಿ. ಇವನಿಗೆ ಇಷ್ಟೊಂದು ಹಠ ಇರಬೇಕಾದ್ರೆ ಇವನನ್ನ ಹೆತ್ತ ತಾಯಿ ನಾನು. ನನಗಿನ್ನೆಷ್ಟು ಹಠ ಇರಬೇಡ. ನನಗೆ ನನ್ನ ಮಗನೇ ಮುಖ್ಯ. ಓ ಇಸ್ ಇಟ್? ಡ್ಯಾಡ್, ನಿಮ್ಮ ಹೆಂಡತಿಗೆ ಮುಖ್ಯವಾಗಿರೋದು ನನ್ನ ಮೇಲಿರೋ ಪ್ರೀತಿ ಅಲ್ಲ, ಸರಸು ಮೇಲೆ ಯಾವತ್ತಿಗೂ ಕಡಿಮೆ ಆಗದಿರೋ ಕೋಪ. ಮಗನೇ ರಾಹುಲ್, ಬೇಡ ಮಗನೇ, ಹಾಗೆಲ್ಲ ಮಾತಾಡ್ಬೇಡ ಮಗನೇ. ನಾನು ಹೇಳ್ತಾ ಇರೋದು ನಿಜ ಡ್ಯಾಡ್. ಸರಸು ಮನೆಗೆ ಬಂದ್ಮೇಲೆ ಅವಳ ಮೇಲೆ ನಾನು ತೋರಿಸೋ ಪ್ರೀತಿ ಅಕ್ಕರೆ ನೋಡಿ ಆ ಕೋಪದಲ್ಲಿ ನಮ್ಮಿಬ್ಬರನ್ನು ಮತ್ತೆ ದೂರ ಮಾಡಬೇಕು ಅಂತಾನೆ, ನನ್ನನ್ನು ಜೀವಂತ ಶವ ಮಾಡಬೇಕು ಅಂತಾನೆ ನಿಮ್ಮ ಹೆಂಡತಿ ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಯಾಕೋ ರಾಹುಲ್ ಹಾಗೆಲ್ಲ ಮಾತಾಡ್ತೀಯ? ಇಷ್ಟೆಲ್ಲ ಮಾತನ್ನು ಹೇಳೋದಕ್ಕೆ ಬದಲು ನನ್ನನ್ನು ಸಾಯಿಸ್ಬಿಡು, ಸಾಯಿಸ್ಬಿಡು. ಕಾಣಿಸ್ದೇ ಇರೋ ಆ ಸರ್ಸುಗೋಸ್ಕರ ನೀನು ಇಷ್ಟೊಂದು ಹಠ ಮಾಡ್ತಾ ಇದೆಯಲ್ಲ. 9 ತಿಂಗಳು ನಾನಿನ್ನ ಹೊತ್ತು ಹೆತ್ತು ಬೆಳೆಸಿರೋ ನನ್ನ ಪ್ರೀತಿನ ಯಾಕೋ ಅರ್ಥ ಮಾಡ್ಕೋತಿಲ್ಲ. ಇಷ್ಟು ವರ್ಷ ನೀನ್ ತೋರಿಸಿದ ಪ್ರೀತಿಲಿ ಸ್ವಾರ್ಥ ಮೋಸ ಇತ್ತು. ಅದಕ್ಕೆ ಸ್ವಲ್ಪ ದಿನದ ನನ್ನ ಸರ್ಸು ಪ್ರೀತಿಲಿ ನೀತಿ ನಂಬಿಕೆ ಇತ್ತು. ಅದಕ್ಕೆ ನನ್ನ ಸರಸುಗೋಸ್ಕರ ನಾನು ಇಲ್ಲೇ ಇರ್ತೀನಿ. ಇರೋ ಹಾಗಿದ್ರೆ ಇರಿ, ಇಲ್ಲ ಅಂದ್ರೆ ಹೋಗ್ತಾ ಇರಿ. ಅಮ್ಮ ಸಂಧ್ಯಾ, ಅಳ್ಬೇಡ ತಾಯಿ. ನಿಮ್ಮಮ್ಮ ಇದ್ದಾಳಲ್ಲ, ಅಳ್ಬೇಡ್ವೆ. ನಂಗೆ ತುಂಬಾ ಭಯ ಆಗ್ತಿದೆ ಅಮ್ಮ. ನಾಳೆಯಿಂದ ನಾನು ಕಾಲೇಜಿಗೆ ಕೂಡ ಹೋಗಲ್ಲ. ಭಯ ಪಡ್ಬೇಡ ಸಂಧ್ಯಾ, ನಾನಿದ್ದೀನಲ್ವಾ. ತಗೊಂಡಿರೋ ದುಡ್ಡು ಅವ್ರ ಮುಖಕ್ಕೆ ಎಸೆದ್ರೆ ಮತ್ತೆ ನಮ್ ತಂಟೆಗೆ ಬರಲ್ಲ. ಆದ್ರೆ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ ಅಲ್ಲ ಅಕ್ಕ. ಅಮ್ಮ ಭಾಷಿಣಿ, ನಿಮ್ಮಪ್ಪನ ಆಪರೇಷನ್ಗೋಸ್ಕರ ಇಟ್ಟಿರೋ ದುಡ್ಡು ಬ್ಯಾಂಕಲ್ಲೇ ಇದೆ ಅಲ್ವೇನೆ? ಅದನ್ನ ತೆಗೆದವ್ರು ಕೊಟ್ಬಿಡು. ಅಮ್ಮ, ಅಪ್ಪನ್ ಕೇಳಿಸುತ್ತೆ. ಅವ್ರು ಮಲ್ಕೊಂಡಿದ್ದಾರೆ ಕಣೆ. ಅಮ್ಮ, ತುಂಬಾ ದಿನಗಳಿಂದ ಅಪ್ಪಂಗೋಸ್ಕರ ಕೂಡಿಟ್ಟಿರೋ ದುಡ್ಡು ಅದು. ಇನ್ನೂ ಪೂರ್ತಿ ಅಮೌಂಟ್ ಕೂಡ ಹಾಕಿಲ್ಲ. ಅದನ್ ಕೊಡು ಅಂತಿದ್ಯಲ್ಲಮ್ಮ. ಬೇಡ,
ನಾನೇ ಯಾವುದೋ ರೀತಿಲಿ ಪ್ರಯತ್ನ ಮಾಡ್ತೀನಿ. ಯಾವ ರೀತಿಲಿ ಪ್ರಯತ್ನ ಪಟ್ರು 1 ವಾರದೊಳಗಡೆ ದುಡ್ಡು ಕೊಡೋದು ಕಷ್ಟ ಕಣೆ. ಅವ್ರು ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು ಕೇಳಿಸ್ಕೊಂಡೆ ತಾನೆ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅವ್ರು ಹೇಳ್ದಾಗೆ ಮಾಡ್ಬಿಡ್ತಾರೆ. ಗೊತ್ತಿದ್ದು ನಿನ್ ತಂಗಿ ಜೀವನನ ನಾಶ ಮಾಡ್ಬೇಡ. ಮೊದ್ಲು ತಲೆ ಮೇಲೆ ಬಂದಿರೋ ಸಮಸ್ಯೆಗೆ ಪರಿಹಾರ ನೋಡು. ಆಮೇಲೆ ನಿಮ್ಮಪ್ಪನ ಆಪರೇಷನ್ಗೋಸ್ಕರ ತಲೆನ್ ಬೇಕಾದ್ರೂ ಅಡ ಇಡೋಣ. ನನ್ ಮಾತ್ ಕೇಳೆ. ಈಗಾಗ್ಲೇ ಡಾಕ್ಟ್ರು ಅಪ್ಪನ ಆಪರೇಷನ್ನ ತಡ ಮಾಡಬಾರ್ದು ಅಂತ ಹೇಳಿದಾರಲ್ಲಮ್ಮ, ಅದನ್ನ ಯಾಕೆ ಯೋಚನೆ ಮಾಡ್ತಿಲ್ಲ? ನೋಡಮ್ಮ, ಅವ್ರು ನಿನಗ್ ತಂದೆ ಆಗೋದಕ್ಕೂ ಮುಂಚೆ ನನಗ್ ಗಂಡ. ತಂದೆ ತಾಯಿಯಾಗಿ ಮಕ್ಳ ಕ್ಷೇಮನೇ ನಮಗ್ ಮುಖ್ಯ. ಹೆಂಡತಿಯಾಗಿ ಅವ್ರ ಕಡೆಯಿಂದ ಹೇಳ್ತಾ ಇರೋ ಮಾತಿದು, ಅರ್ಥ ಮಾಡ್ಕೊಳೆ. ಏನೂ ಆಗಲ್ವೇ? ನಮಗ್ ಬೆಟ್ಟದಷ್ಟು ಧೈರ್ಯವಾಗಿ ನೀನಿದೆಯಲ್ಲ, ನಾಳೆನೆ ಬ್ಯಾಂಕ್ಗೆ ಹೋಗಿ ದುಡ್ಡನ್ನು ತಂದ್ಬಿಡು, ಸರಿನಾ? ಭಗವಂತ, ಏನ್ ಬದುಕಪ್ಪ ನಂತು. ಹೆತ್ತು ಮಗಳ ಕಷ್ಟಕ್ಕೆ ಸಹಾಯ ಮಾಡಕ್ಕಾಗದೆ ಇವತ್ತು ಯಾವುದಕ್ಕೂ ಪ್ರಯೋಜನ ಇಲ್ದಂಗಾಗಿದ್ದೀನಿ. ಗಾಳಿಲಿ ಹೋಗುವಂತ ನನ್ನ ಪ್ರಾಣ, ನನ್ನ ಪ್ರಾಣ ಈ ಕುಟುಂಬಕ್ಕೆ ಭಾರವಾಗಿ ಬದಲಾಗಿದೆ. ಕಲ್ಲು ಬಂಡೆ ಹಾಗೆ ನಾನು ಮಗಳ ಮೇಲೆ ಕೂತು ಕಷ್ಟನ ಜಾಸ್ತಿ ಮಾಡ್ತಾ ಇದ್ದೀನಿ. ನನ್ನ ಕೈಯಲ್ಲಿ ಏನು ಮಾಡಕ್ಕಾಗ್ದೆ ಕಣ್ಣು ಮುಂದೆ ನಡೀತಾ ಇರೋದನ್ನ ನೋಡ್ತಾ ಸಾಯ್ತಾ ಬದುಕೋದು ಅಗತ್ಯನಾ? ತುಂಬಾ ಸಮಯ ಆಗೋಗಿದೆ ಅಮ್ಮ. ಮತ್ತೆ ಮಳೆ ಕೂಡ ಬರೋ ಹಾಗಿದೆ ಅಮ್ಮ. ನಿಮ್ಮ ಮಗ ಯಾರ ಮಾತನ್ನು ಕೇಳೋ ತರ ಕಾಣಿಸ್ತಿಲ್ಲ. ನೀವು ಸರಿ ಅಂದ್ರೆ ನಾನು ಕೂಡ. ಪುರೋಹಿತ್ರೆ, ನಮ್ ರಾಹುಲ್ ಅನ್ಕೋತಿರೋ ಸರ್ಸು ಒಂದ್ ವೇಳೆ ಇಲ್ಲಿಗೆ ಬಂದ್ರೆ ಸ್ವಲ್ಪ ನಮ್ಮ ನಂಬರ್ಗೆ ಫೋನ್ ಮಾಡ್ತೀರಾ? ಅದ್ ಯಾವ ಸಮಯ ಆದ್ರೂ ಪರವಾಗಿಲ್ಲ, ನಾವು ನಮ್ಮ ರಾಹುಲ್ನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡ್ತೀವಿ. ಅಯ್ಯೋ ತಪ್ಪದೇನೆ ಸೌಕಾರ್ರೆ, ಎಂತ ಮಾತು. ಒಳ್ಳೇದು, ಬರ್ತೀನಮ್ಮ. ರಾಹುಲ್, ಕೇಳಿಸ್ಕೊಂಡೆ ಅಲ್ವಾ? ಬಾಪ ಹೋಗೋಣ. ಇಲ್ಲಿ ನಮ್ಮನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ ಕಣೋ. ಜೊತೆಗೆ ಲೇಟ್ ಬೇರೆ ಆಗಿದೆ. ಬಾಪ, ನನ್ನ ಮೇಲೆ ಪ್ರೀತಿಯಿಂದನೋ ಗೌರವದಿಂದನೋ ಅಲ್ಲ ಕಣೋ, ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಬಾ ಅಂತ ಹೇಳ್ತಾ ಇದ್ದೀನಿ. ಬಾ ರಾಹುಲ್. ಅಮ್ಮ ಪ್ರೀತಿ, ಹೋಗಿ ಕಾರ್ ಡೋರ್ ಓಪನ್ ಮಾಡು. ಓಕೆ, ಹೋಗು.
ಏನಾಯ್ತಪ್ಪ? ಯಾಕಿಲ್ಲೇ ನಿಂತ್ಕೊಂಡ್ಬಿಟ್ಟೆ? ಬಾ ಬಾ. ಅಯ್ಯೋ, ಸರ್ಸು ಬಂದ್ರೆ ಪುರೋಹಿತರು ಹೇಳ್ತೀನಿ ಅಂತ ಹೇಳಿದ್ರಲ್ಲ, ಅದು ಯಾವ ಸಮಯ ಆದ್ರೂ ಪರವಾಗಿಲ್ಲ, ನಿನ್ ಜೊತೆಗೆ ನಾನು ಕೂಡ ಇಲ್ಲಿಗೆ ಬರ್ತೀನಿ. ಈಗಾಗ್ಲೇ ತುಂಬಾ ತಡ ಆಗ್ಬಿಟ್ಟಿದೆ ಮಗನೆ. ನೋಡು, ಮಳೆ ಕೂಡ ಬರೋ ಹಾಗಿದೆ. ಬಾ ಮಗನೆ, ಮನೆಗೆ ಹೋಗೋಣ. ಅವರು ಹೇಳಿರಬಹುದು ಅಷ್ಟೇ, ಆದ್ರೆ ನಿಮ್ ಹೆಂಡತಿ ಹಾಗಾಗೋಗ್ ಬಿಡಲ್ಲ. ನನ್ನ ಸರಸು ಬರ್ತಿದ್ದಾಳೆ ಅಂತ ಗೊತ್ತಾಗಿ ಅವಳು ಬರ್ದೇ ಇರೋ ಹಾಗೆ ಅಡ್ಡವಾಗಿ ಇಲ್ಲೇ ನಿಂತಿದ್ದಾರೆ. ನಾಳೆ ಬಂದ್ರೂ ಕೂಡ ನಮ್ಮಿಬ್ಬರ ಮಧ್ಯೆ ಇವರು ಅಡ್ಡ ಆಗಲ್ಲ ಅನ್ನೋ ಗ್ಯಾರಂಟಿ ಏನು? ಈ ಪ್ರಪಂಚದಲ್ಲಿ ನಾನ್ ನಂಬದೇ ಇರೋ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ದಿ ಗ್ರೇಟ್ ವಾಗ್ದೇವಿ ಅವರಷ್ಟೇ. ಮಗನೇ ರಾಹುಲ್, ಬೆಳಿಗ್ಗೆಯಿಂದ ಖಾಲಿ ಹೊಟ್ಟೆಲಿದ್ದೀಯಾ. ಈಗ ಮಳೆಲಿ ನೆನೆಯೋದು ಖಂಡಿತವಾಗ್ಲೂ ನಿನ್ನ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಮಗನೇ. ಮನೆಗೆ ಹೋಗೋಣ ಬಾ ಮಗನೇ. ಇಲ್ಲ ಅಂದ್ರೆ ಕನಿಷ್ಠ ಕಾರಲ್ಲಾದ್ರೂ ಕುತ್ಕೋಬಹುದು. ಬಾ ಮಗನೇ. ನನ್ನ ಪ್ರಾಣ ಹೋದ್ರೂ ನಾನು ಬರೋದಿಲ್ಲ ಡ್ಯಾಡ್. ನನ್ನ ಸರಸು ಇವತ್ತು ಬರ್ದೇ ಇದ್ರು ನಾಳೆ ಖಂಡಿತವಾಗ್ಲೂ ಬರ್ತಾಳೆ. ಅವಳನ್ನ ನೋಡಿದ ಮೇಲೆ, ಅವಳ ಜೊತೆ ಮಾತಾಡಿದ ಮೇಲೆನೆ ನಾನು ಇಲ್ಲಿಂದ ಕದ್ಲೋದು ಡ್ಯಾಡ್. ಸರಿ ರಾಹುಲ್, ನೀನು ನಿನ್ನ ಹೆಂಡತಿಗೋಸ್ಕರ ಎಷ್ಟು ಹೊತ್ತಿಲ್ಲಿರ್ತೀಯೋ, ನಾನು ನನ್ನ ಮಗನಿಗೋಸ್ಕರ ಅಷ್ಟು ಹೊತ್ತು ಇಲ್ಲೇ ಇರ್ತೀನಿ. ತಾಯಿಯಾಗಿ ನಿನ್ನ ಮೇಲಿನ ಪ್ರೀತಿ ಬಿಟ್ರೆ ಇದ್ರ ಹಿಂದೆ ಯಾವುದೇ ಪಿತೂರಿ ಆಗ್ಲಿ ಕುತಂತ್ರ ಆಗ್ಲಿ ಇಲ್ಲ ರಾಹುಲ್.
ಅಪ್ಪ ಕಾಣಿಸ್ತಿಲ್ಲಮ್ಮ. ಕಾಣಿಸ್ತಿಲ್ಲ ಅಂದ್ರೆ ಏನೇ? ಈ ಸುರಿಯೋ ಮಳೆಲಿ ಎಲ್ಲಿಗೆ ಹೋಗ್ತಾರೆ? ಗೊತ್ತಿಲ್ಲಮ್ಮ. ರೀ, ಏನು ಅಂದ್ರೆ ಅಪ್ಪ ಅಪ್ಪ ಅಮ್ಮ, ಅಪ್ಪ ಎಲ್ಲೂ ಕಾಣಿಸ್ತಿಲ್ಲಮ್ಮ. ಹೇಳ್ದೆ ಎಲ್ಲಿಗೆ ಹೋದ್ರಿ ಅವರು? ಏನೇ ಅದು? ಏನ್ ಬರ್ದಿದ್ದಾರೆ? ಅಪ್ಪಂಗ ಆಪರೇಷನ್ ಬಗ್ಗೆ ಹೇಗ್ ಗೊತ್ತಾಯ್ತಮ್ಮ? ನಿಮಗ್ ನಾನ್ ಭಾರ ಅಂತ ಹೇಳಿ ಲೆಟರ್ ಬರ್ದು ಮನೆಯಿಂದ ಹೊರಟೋಗಿದ್ದಾರಮ್ಮ. ಕೆಲಸ ಮಾಡ್ಬಿಟ್ರಿ. ನಾವ್ ಯೋಚನೆ ಮಾಡ್ತಿದ್ರೆ ಅನ್ಕೋತೀರಾ ನೀವು? ಭಾಷಿಣಿ, ನನಗೆ ತುಂಬಾ ಭಯ ಆಗ್ತಿದೆ ಕಣೆ. ನಿಮ್ಮ ಅಪ್ಪಂಗೆ ಏನಾದ್ರೂ ಆದ್ರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ. ಭಯ ಪಡ್ಬೇಡಮ್ಮ, ಅಪ್ಪಂಗೇನು ಆಗಲ್ಲ. ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಹೋಗಮ್ಮ, ಬೇಗ ಹೋಗು ಭಾಷಿಣಿ. ಆಂಟಿ ಹೇಳ್ದಾಗೆ ಸತ್ರು ಸಾಧಿಸೋದು ಅಂದ್ರೆ ಇದೆ ಅನ್ಸುತ್ತೆ. ಅವಳು ಸರಸು ಅಲ್ಲ ಅಂದ್ರೆ ರಾಹುಲ್ ಕೇಳಲ್ಲ, ರಾಹುಲ್ ಬರಲ್ಲ ಅಂತ ಗೊತ್ತಿದ್ರು ಆಂಟಿ ಕದ್ಲಲ್ಲ. ಇವ್ರ ಫ್ಯಾಮಿಲಿ ಸ್ಟ್ರಗಲಿಂದ ನಾನ್ ಸಫರ್ ಆಗ್ತಿದ್ದೀನಿ. ಸರಸುನೋ ಭಾಷಣಿನೋ ಯಾರೋ ಒಬ್ರು ಬಂದು ರೇನ್ ಎಫೆಕ್ಟ್ ಇಂದ ಸೇವ್ ಮಾಡಿ ಇಷ್ಟೊತ್ತು ಮಳೆಯಲ್ಲಿ ನೆನೆಯೋದು ಯಾರಿಗೂ ಒಳ್ಳೇದಲ್ಲ ಮಗ್ನೆ. ಬಾ ಮಗ್ನೆ, ಮನೆಗೆ ಹೋಗೋಣ. ಬೇಕು ಅಂದ್ರೆ ನಾಳೆ ಬರೋಣ ಮಗ್ನೆ. ನಿನ್ ಜೊತೆಗೆ ನಾನು ಕೂಡ ಬರ್ತೀನಿ. ಬಾ ಮಗ್ನೆ, ನನ್ನ ಮಾತು ಕೇಳ್ ಮಗ್ನೆ. ನೀವು ಎಷ್ಟು ಸಲ ಯಾವುದೇ ರೀತಿಯಲ್ಲಿ ಕೇಳಿದ್ರು ಕೂಡ ನಾನು ಒಂದಿಂಚು ಕದ್ಲೋದಿಲ್ಲ ಡ್ಯಾಡ್. ಸರಸುಗೋಸ್ಕರ ಮಾಡ್ತಿರೋ ಪ್ರೀತಿ ತಪಸ್ಸಿದು. ಈ
ಮಳೆ, ಈ ವಾಗ್ದೇವಿಯವ್ರ ಕೋಪ, ಇವ್ರ ಮಾತು, ಇವ್ರ ಕಣ್ಣೀರು, ಇದು ಯಾವುದು ನನಗೆ ಲೆಕ್ಕಕ್ಕೆ ಬರಲ್ಲ. ನಾನಿಲ್ಲೇ ಇರ್ತೀನಿ. ನನ್ನ ಸರಸು ಬರೋವರೆಗೂ ನಾನಿಲ್ಲೇ ಕಾಯ್ತಿರ್ತೀನಿ. ಸ್ವಾಮಿ, ನಮ್ಮಪ್ಪ ಎಲ್ಲಿದ್ದಾರೋ, ಎಲ್ಲಿಗೆ ಹೋಗಿದ್ದಾರೋ ಗೊತ್ತಿಲ್ಲ. ಅವ್ರು ಯಾವಾಗಲೂ ನನ್ನ ಜವಾಬ್ದಾರಿನೇ ಹೊರತು ನನಗೆ ಭಾರ ಅಲ್ಲ. ನಮ್ಮಪ್ಪಂಗೆ ಯಾವ ಅಪಾಯನೂ ಆಗದೆ ಇರೋ ಹಾಗೆ ನೀನೇ ಕಾಪಾಡಬೇಕು. ನನ್ನ ಕಣ್ಣಿಗೆ ಕಾಣಿಸೋ ಹಾಗೆ ಮಾಡು ಸ್ವಾಮಿ. ಬರ್ತಿದ್ದಾಳಲ್ಲ, ನನ್ನಿಂದಾಗಿ ನನ್ನ ಕುಟುಂಬ ನೋವನ್ಭವಿಸ್ಬಾರ್ದು. ಇಲ್ಲಿ ನೋಡಿ ಅಣ್ಣ, ನಮ್ಮಪ್ಪ ಏನಾದ್ರೂ ಈ ಕಡೆ ಬಂದ್ರ? ನಿಮ್ಮಪ್ಪ ಅಂದ್ರೆ ಒಬ್ಬ ಮುದುಕ ಬಾಯದಲ್ಲಿ ಈ ಕಡೆ ಓಡೋದ್ರು, ಅವ್ರೇನಾ? ಹಾ ಹಾ ಹೌದು, ಅವ್ರೇನೆ. ತೋರಿಸ್ತೀನಿ. ಏನ್ ಆ ಲುಕ್ಕು? ನಿಮ್ಮಪ್ಪ ನಿನಗೆ ಬೇಡವಾ?
ಮನುಷ್ಯನ್ರು ನೀವು? ಅಪಾಯದಲ್ಲಿರೋ ಹೆಣ್ಣಿಗೆ ಸಹಾಯ ಮಾಡ್ದೇನೆ ಹೀಗೆ ಹುಚ್ಚುಚ್ಚಾಗಿ ನಡ್ಕೊಳ್ಳೋದು ಸರಿ ಅನ್ಸುತ್ತಾ? ನಿನ್ ಬಿಟ್ರೆ ಹೀಗೆ ಮಾತಾಡ್ತಾ ಇರ್ತೀಯ? ಏಯ್ ಆಟೋ ಸ್ಟಾರ್ಟ್ ಮಾಡ. ಬಿಡಿ ನನ್ನ. ಏಯ್, ಬಾ. ಬಿಡಿ ನನ್ನ. ನನ್ನ ಮಗಳಿಂದ ಯಾರೋ ನನ್ನ ಮಗಳನ್ನ ಬಿಡ್ರೋ, ನನ್ನ ಮಗಳನ್ನ ಬಿಡ್ರೋ. ಅಪ್ಪ 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 ಏನಾಯ್ತಪ್ಪ? ಅಮ್ಮ, ಏಯ್, ಅವ್ನು ಸತ್ತೋಗ್ತಾನೇನೋ. ಬಾರೋ. ಏನಾಯ್ತಪ್ಪ ನಿಮ್ಗೆ? ಅಪ್ಪ ಹೆಲ್ಪ್ ಮಾಡಿ ಪ್ಲೀಸ್. ಅಪ್ಪ ಅಪ್ಪ ಅಯ್ಯೋ ಅಪ್ಪ 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 ಇಲ್ಲಿ ನೋಡಿಪ್ಪ, ಇಲ್ಲಿ ನೋಡಿ ಅಪ್ಪ, ಯಾರಾದ್ರೂ ಇದ್ದೀರಾ? ಅಪ್ಪ 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 ಎದ್ದೇಳಿ ಅಪ್ಪ, ಎದ್ದೇಳಿ ಅಪ್ಪ. ಅಯ್ಯೋ ಅಪ್ಪ 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 ನಿಂಗೇನು ಆಗಲ್ಲಪ್ಪ. ಡಾಕ್ಟರ್ ಡಾಕ್ಟರ್. ನೀನ್ ಇಲ್ಲೇ ಇರಮ್ಮ. ಭಾಷಿಣಿ. ಅಪ್ಪ ಅಮ್ಮ ಭಾಷಿಣಿ, ಅಮ್ಮ ಭಾಷಿಣಿ. ನಿಮ್ಮಪ್ಪ ಎಲ್ಲಿದ್ದಾರೆ? ಒಳಗಡೆ ಕರ್ಕೊಂಡು ಹೋಗಿದಾರಮ್ಮ. ನನ್ನ ಕಾಪಾಡೋದಕ್ಕೋಸ್ಕರನೇ ಅಪ್ಪ ಕಾಣಿಸ್ಕೊಂಡ್ರು ಅನ್ಕೊಂಡೆ. ಆದ್ರೆ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರೋದಕ್ಕೆ ನಾನೇ ಕಾರಣ ಆಗ್ತೀನಿ ಅನ್ಕೊಂಡಿರ್ಲಿಲ್ಲಮ್ಮ. ಕಾರಣ ನೀನಲ್ಲ ಕಣೆ. ಇಷ್ಟು ದಿನ ನಾವು ಬಚ್ಚಿಟ್ಟಿದ್ದು ನಿಜ. ಅದು ಗೊತ್ತಾಗಿಲ್ಲ ಅಂದಿದ್ರೆ ಅವ್ರ ಮನೆಯಿಂದ ಹೊರಗಡೆ ಕಾಲ ಇಡ್ತಾ ಇರ್ಲಿಲ್ಲ. ಡಾಕ್ಟರ್ ಹೇಳಿದ ಸಮಯಕ್ಕೆ ದುಡ್ಡು ಹೊಂದ್ಸೋದಕ್ಕಾಗದೇ ಇರೋ ಅಸಮರ್ಥಳಮ್ಮ ನಾನು. ನನ್ನ ಮೇಲೆ ನಂಗೆ ಅಸಹ್ಯ ಆಗ್ತಿದ್ಯಮ್ಮ. ಹಾಗೆಲ್ಲ ಯೋಚನೆ ಮಾಡ್ಬಿಡ್ವೆ. ನಮ್ಮ ಹತ್ರ ಇಲ್ದೇ ಇರುವಾಗ ನೀನ್ ತಾನೇ ಏನ್ ಮಾಡಕ್ಕಾಗತ್ತೆ? ಹೀಗ್ ದುಡ್ಡು ಖರ್ಚು ಮಾಡೋದು, ನಾವು ಕಷ್ಟ ಪಡೋದು ಇಷ್ಟ ಇಲ್ದೇ ಇರೋದ್ರಿಂದಾನೆ ಇಂಥ ಅಪಾಯನ ತಲೆ ಮೇಲೆ ಹೇಳ್ಕೊಂಡಿದ್ದಾರೆ ಕಣೆ ನಿಮ್ಮಪ್ಪ. ಅಕ್ಕ, ಅಪ್ಪಂಗೇನು ಆಗಲ್ಲ ಅಲ್ವಾ? ನಮ್ ಜೊತೆ ನಗ್ನಗ್ತಾ ಮನೆಗ್ ಬರ್ತಾರಲ್ವಾ ಅಕ್ಕ? ಬರ್ತಾರೆ ಸಂಧ್ಯಾ. ನಾವೆಲ್ಲ ಇರ್ಬೇಕಾದ್ರೆ ಅಪ್ಪಂಗೆ ಏನೂ ಆಗಲ್ಲ, ಏನೂ ಆಗಲ್ಲ. ಇಷ್ಟು ದಿನ ಅವ್ರು ಚೆನ್ನಾಗಿರ್ಬೇಕು ಅಂತ ಮಾಡಿರೋ ಪೂಜೆಗಳೇ ಅವರನ್ನ ಕಾಪಾಡುತ್ತೆ. ಅಳ್ಬೇಡ್ವೆ, ಅಳ್ಬೇಡ್ವೆ.